ನಿನ್ನೆ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತೀಯ ವನಿತೆಯರು ಭರ್ಜರಿ ಜಯಬೇರಿ ಗಳಿಸಿ ದಾಖಲೆ ಬರೆದಿದ್ದಾರೆ. ಆಸ್ಟ್ರೇಲಿಯಾವನ್ನ ಮಣಿಸಿದ ಮಹಿಳಾ ತಂಡ ಫೈನಲ್ ಪ್ರವೇಶ ಮಾಡಿದೆ. ಜೆಮಿಮಾ ರೋಡ್ರಿಗಸ್ ಅಮೋಘ ಆಟಕ್ಕೆ ಎಲ್ಲರೂ ಫಿದಾ ಆಗಿದ್ದಾರೆ. ಜೆಮಿಮಾ ರೋಡ್ರಿಗ್ಸ್ ಸಪೂರ ದೇಹದ ಈ ಆಟಗಾರ್ತಿ ತನ್ನ ಹುಡುಗಾಟಕ್ಕೆ ಫೇಮಸ್. ಇಷ್ಟು ದಿನ ತನ್ನ ನೃತ್ಯ, ಪ್ರೀತಿಯ ಶ್ವಾನ ಮತ್ತು ಚೇಷ್ಟೆಯಿಂದಲೇ ಹೆಚ್ಚು ಸುದ್ದಿಯಲ್ಲಿದ್ದ ಹುಡುಗಿ. ಆದ್ರೆ ಈ ಆಟಗಾರ್ತಿ ಮೇಲಿದ್ದ ಈ ಎಲ್ಲಾ ಭಾವ ನಿನ್ನೆ ರಾತ್ರಿಯಿಂದಲೇ ಬದಲಾಗ್ಬಿಟ್ಟಿದೆ. ಯಾಕಂದ್ರೆ ಈಕೆಯ ಅಮೋಘ ಆಟಕ್ಕೆ ಬಲಿಷ್ಠ ಆಸ್ಟ್ರೇಲಿಯಾ ತಂಡವೇ ಮಂಡಿಯೂರಿದೆ. ಜೆಮಿ ಮಾತ್ರ ಅಲ್ಲ, ಇಡೀ ಭಾರತದ ಕ್ರಿಕೆಟ್ ಜಗತ್ತು ಬದುಕಿರೋವರೆಗೂ ಈ ರಾತ್ರಿಯನ್ನ ನೆನಪಿಡುತ್ತೆ. ಯಾಕಂದ್ರೆ ನಿನ್ನೆ ನವಿ ಮುಂಬೈ ಅಂತಹ ಅಚ್ಚರಿಯ ಜೊತೆಗೆ ಹೆಮ್ಮೆ ಪಡುವಂತಹ ಕ್ಷಣಕ್ಕೆ ಸಾಕ್ಷಿಯಾಯಿತು. ಅದುವೇ ಭಾರತ ಮಹಿಳಾ ತಂಡದ ಆಟಗಾರ್ತಿಯರ ದಿಗ್ವಿಜಯ. ನಿನ್ನೆ ನವಿ ಮುಂಬೈನಲ್ಲಿ ಐಸಿಸಿ ಮಹಿಳಾ ವಿಶ್ವಕಪ್ ಸೆಮಿಫೈನಲ್ ಪಂದ್ಯ ನಡೆಯಿತು. ಮೊದಲು ಬ್ಯಾಟ್ ಮಾಡಿದ ಆಸ್ಟ್ರೇಲಿಯಾ ಮಹಿಳಾ ತಂಡ 339 ರನ್ಗಳ ಟಾರ್ಗೆಟ್ ಕೊಡ್ತು. ಆಗ ಆ ಬೆಟ್ಟದಂತಹ ರನ್ ಚೇಸ್ ಮಾಡಿದ್ದು ಇದೇ ಜೆಮಿಮಾ ರೋಡ್ರಿಗ್ಸ್. 127 ರನ್ಗಳ ಅಮೋಘ ಆಟ ಆಡಿದ್ರು. ಶತಕ ಸಿಡಿಸಿದಾಗ್ಲೂ ಸಂಭ್ರಮಿಸಲಿಲ್ಲ. ತಂಡವನ್ನ ಫೈನಲ್ಗೇರಿಸುವಲ್ಲಿ ಯಶಸ್ವಿಯಾದ್ರು. ಸಾಮಾನ್ಯವಾಗಿ ಸ್ಮೃತಿ ಮಂದಾನ ಹಾಗೂ ಹರ್ಮನ್ ಪ್ರೀತ್ ಕೌರ್ ಮೇಲೆ ಎಲ್ಲರಿಗೂ ನಂಬಿಕೆ. ಆದ್ರೆ ನಿನ್ನೆ ಪಂದ್ಯದಲ್ಲಿ ಮಂದಾನ ಪ್ರದರ್ಶನ ಅಷ್ಟಾಗಿ ಚೆನ್ನಾಗಿರ್ಲಿಲ್ಲ. ಮತ್ತೊಂದು ಕಡೆ ಕೌರ್ ಕೂಡ ವಿಕೆಟ್ ಒಪ್ಪಿಸಿ ಹೊರನಡೆದು ಬಿಟ್ಟಿದ್ರು. ಆಗ 3ನೇ ಕ್ರಮಾಂಕದ ಜೆಮಿ ಮಾಡಿದ್ದೇ ಪಂದ್ಯದ ಗೆಲುವಿಗೆ ದೊಡ್ಡ ಕಮಾಲ್. ಪಂದ್ಯ ಶ್ರೇಷ್ಠ ಪಡೆಯೋ ವೇಳೆ ಬಿಕ್ಕಿ ಬಿಕ್ಕಿ ಅತ್ತ ಜೆಮಿ. ಪಂದ್ಯ ಗೆದ್ದ ಬಳಿಕ ಭಾವೋದ್ವೇಗದ ಕಟ್ಟೆ ಹೊಡೆದಿತ್ತು. ಪಂದ್ಯ ಗೆಲ್ಲಿಸಿದ ಜೆಮಿ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅತ್ರು. ತಂಡದ ಆಟಗಾರರು ತಬ್ಬಿಕೊಂಡು ಭಾವಪರವಶರಾದ್ರು. ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆಯುವಾಗಲೂ ಜೆಮಿ ಬಿಕ್ಕಳಿಸಿ ಅತ್ತ ದೃಶ್ಯ ಈಕೆಯ 7 ಬೀಳಿನ ಕತೆಗಳು ಹೇಳ್ತಾ ಇದ್ವು. ಜೊತೆಗೆ ಈ ನೆಲ ನಂದು ಅಂತಲೇ ಡಾನ್ಸ್ ಮಾಡಿ ಅಭಿಮಾನಿಗಳ ಹುಬ್ಬೇರಿಸಿದ್ರು. ಅಪ್ಪನನ್ನ ತಪ್ಪಿಕೊಂಡು ಮಗುವಿನಂತೆ ಕಣ್ಣೀರಿಟ್ಟ ರೋಡ್ರಿಗ್ಸ್. ಜೆಮಿ ರೋಡ್ರಿಗ್ಸ್ ಪಂದ್ಯ ಗೆಲ್ಲಿಸಿಕೊಟ್ಟ ಬಳಿಕ ತನ್ನ ಮನೆಯವರನ್ನ ಎದುರುಗೊಂಡ್ರು. ಅಪ್ಪನನ್ನ ಬಿಗಿದಪ್ಪಿ ಕಣ್ಣೀರಿಟ್ರು. ಈ ಅಪ್ಪುಗೆಯ ಹಿಂದೆ ಇದೆ ಕರಾಳ ಕಥೆ. ಅವುಗಳಲ್ಲಿ ಈಕೆಯ ತಂದೆ ಮೇಲೆ ಬಂದಿದ್ದ ಮತಾಂತರದ ಆರೋಪ ಕೂಡ ಒಂದು. ಕೆಲ ತಿಂಗಳ ಹಿಂದಷ್ಟೇ ಜೆಮಿ ಕುಟುಂಬ ಇಂತಹದೊಂದು ಆರೋಪಕ್ಕೆ ತುತ್ತಾಗಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನಿಲ್ಲದಂತೆ ಕಾಟ ಅನುಭವಿಸಿತ್ತು. ಇದಾದ ಬಳಿಕ 12 ತಿಂಗಳುಗಳ ಕಾಲ ಜೆಮಿಮಾ ಮೈದಾನದಿಂದ ಹೊರಗುಳಿದಿದ್ರು. ಮೈದಾನದ ಹೊರಗೆ ಈ 25ರ ಹರೆಯದ ಗಟ್ಟಿಗಿತ್ತಿ ಅನುಭವಿಸಿದ ಸಂಕಷ್ಟ ಒಂದೆರಡಲ್ಲ. ಕಳೆದ ವಿಶ್ವಕಪ್ನಿಂದಲೂ ಜೆಮಿಯನ್ನ ಹೊರಗಿಡಲಾಗಿತ್ತು. ಅದೇಗೋ ಈ ಬಾರಿ ಅವಕಾಶ ಕಲ್ಪಿಸಿಕೊಂಡ ಜೆಮಿ ವಿಶ್ವಕಪ್ನ ಮೊದಲೆರಡು ಪಂದ್ಯಗಳಲ್ಲಿ ಅಷ್ಟಾಗಿ ಪ್ರದರ್ಶನ ತೋರಿರಲಿಲ್ಲ. ಈ ಕಾರಣಕ್ಕೆ ಇಂಗ್ಲೆಂಡ್ ವಿರುದ್ಧದ ಪಂದ್ಯದಿಂದ ಹೊರಗಿಡಲಾಗಿತ್ತು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಜೆಮಿ ಬ್ಯಾಟ್ ಅಬ್ಬರದ ಶತಕ ಸಿಡಿಸಿದೆ. ಈ ಕಾರಣಕ್ಕೆ ಇರಬೇಕು ಭಾವನೆಗಳೆಲ್ಲವನ್ನ ತಡೆದಿಟ್ಟಿದ್ದ ಜೆಮಿ ಕಣ್ಣೀರಿಟ್ಟಿದ್ದು. ಜೆಮಿ ಆಟ ಕೊಂಡಾಡಿದ ರನ್ ಮಷಿನ್ ಕೊಹ್ಲಿ. ಈ ಜೆಮಿ ಆಟಕ್ಕೆ ರನ್ ಮಷಿನ್ ವಿರಾಟ್ ಕೊಹ್ಲಿ ಫಿದಾ ಆಗಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ವಿರಾಟ್ ಕೊಹ್ಲಿ, ಜೆಮಿಮಾರದ್ದು ಅಸಾಧಾರಣ ಪ್ರದರ್ಶನ ಅಂತ ಬರೆದುಕೊಂಡಿದ್ದಾರೆ. ಆಸ್ಟ್ರೇಲಿಯಾದಂತ ಬಲಿಷ್ಠ ಎದುರಾಳಿಯ ವಿರುದ್ಧ ನಮ್ಮ ತಂಡಕ್ಕೆ ಸಿಕ್ಕ ಗೆಲುವು ಅದೆಷ್ಟು ಅದ್ಭುತ. ಆಟಗಾರ್ತಿಯರು ಅದ್ಭುತ ಚೇಸಿಂಗ್ ಮಾಡಿದ್ದಾರೆ. ದೊಡ್ಡ ಪಂದ್ಯದಲ್ಲಿ ಜೆಮಿ ಅವರು ಅಸಾಧಾರಣ ಪ್ರದರ್ಶನ ನೀಡಿದ್ದಾರೆ. ಇದು ನಿಜವಾದ ನಂಬಿಕೆ ಮತ್ತು ಉತ್ಸಾಹದ ಪ್ರದರ್ಶನ. ಚೆನ್ನಾಗಿ ಆಡಿದ್ದೀರಿ ಟೀಮ್ ಇಂಡಿಯಾ. ತೆಂಡೂಲ್ಕರ್ ಕಂಡು 11 ವರ್ಷಕ್ಕೆ ಕನಸು, 25 ವರ್ಷಕ್ಕೆ ನನಸು. ಹೀಗೆ ತೆಂಡೂಲ್ಕರ್ ಅಭಿಮಾನಿಗಳನ್ನ ಕಂಡು ಕನಸು ಕಂಡಾಕೆ ಇವತ್ತು ವಿಶ್ವಕಪ್ ಫೈನಲ್ಗೇರುವಂತೆ ಮಾಡಿದ್ದಾರೆ. ಖುದ್ದು ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ತಂಡವನ್ನ ಗೆಲುವಿನ ದಡ ಸೇರಿಸಿದ್ದಕ್ಕೆ ಜೆಮಿಗೆ ಅಭಿನಂದಿಸಿದ್ದಾರೆ. ಜೆಮಿ ಅವರ ನಿನ್ನೆಯ ಪ್ರತಿ ಹೊಡೆತದ ಹಿಂದೆ ಪ್ರಾರ್ಥನೆ, ಶಿಸ್ತು ಮತ್ತು ಭಯ ಪಡಬೇಡಿ ಅಂತ ನೆನಪಿಸುವ ಆಂತರಿಕ ಧ್ವನಿ ಇತ್ತು. ತನ್ನನ್ನ ಟೀಕಿಸಿದ, ಅಪಮಾನಿಸಿದ ಟೀಕಾಕಾರರಿಗೆ ಕೊಟ್ಟ ಉತ್ತರ ಇತ್ತು. ಇದೇ ಕಾರಣಕ್ಕೆ ಇತಿಹಾಸ ಜೆಮಿಯನ್ನ ನೆನಪಿಡುತ್ತೆ. ಮಹೇಶ್ ಕವಲ್ದಾರ್, ಸ್ಪೋರ್ಟ್ಸ್ ಬ್ಯೂರೋ, TV9.